Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadows into the fire. Don't be afraid to go out on a wire. Live in the moment, turn it louder. This is what you're made for. You just gotta be fearless. You just gotta be fearless. You just gotta be fearless. You just gotta be F-E-A-R-L-E-S-S. Fearless. Once I get in and I put it, ain't no more stopping me, don't even try. Controlling the chaos, controlling the vibe. Yeah. That's all the shots that you don't say. You'll never be heard if you don't say. Just gotta get out your own way. You can't learn to fly on your own if you don't let go. Step out of the shadows into the fire. Don't be afraid to go out on a wire. Live in the moment, turn it up louder. This is what you're made for. You just gotta be fearless. You just gotta be. ವೆಲ್ಕಮ್ ಟು ಅವರ್ ನಮ್ಮದು ಕನ್ನಡ ಚಾನಲ್. ನಾನು ನಂದಿನಿ. ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ತುಂಬ ಈಸಿ ಮತ್ತು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ನಾವಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಂಡ ನಂತರ ಹೆಚ್ಚಿದಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನು ಬೆಳ್ಳುಳ್ಳಿ ಇದೆ ಆ ಬೆಳ್ಳುಳ್ಳಿ ಬ್ರೌನ್ ಆಗಬೇಕು. ಬೆಳ್ಳುಳ್ಳಿ ಬ್ರೌನ್ ಆದ ನಂತರ ಅದನ್ನು ಸಪ್ರೇಟ್ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಬ್ರೌನ್ ಆಗ್ತಾ ಇದೆ. ಈಗ ನಾವಿದನ್ನು ಸಪ್ರೇಟಾಗಿ ಒಂದು ಕಡೆ ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ನಂತರದಲ್ಲಿ ಮತ್ತೆ ಎಣ್ಣೆಯನ್ನು ಹಾಕೊಳ್ಳೋದು ಬೇಡ, ಇರೋ ಎಣ್ಣೆಗೇನೆ ಹೆಚ್ಚಿದಂತಹ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡ್ರೆ ಸಾಕು. ಹಸಿರು ಮೆಣಸಿನ್ಕಾಯಿನ, ಈರುಳ್ಳಿ ಮಾತ್ರ ಸಣ್ಣಗೆ ಹೆಚ್ಕೊಳ್ಳಿ. ಈಗ ನಾನಿಲ್ಲಿ ಅರ್ಧ kg ಚಿಕನ್ಗೆ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಉದ್ದ ಸೀಳ್ಕೊಂಡಿದ್ದೀನಿ. ಈಗ ಈ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದಕ್ಕೆ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ. ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಮೆಣಸು ಇಷ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿವಾಗ ಹಾಕ್ತಿದ್ದೀನಿ. ಇದನ್ನು ಹಾಕಿದ ನಂತರ ಮತ್ತೆ ನಾವು ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಶುಂಠಿ ಬೆಳ್ಳುಳ್ಳಿದು ಏನು ಹಸಿ ವಾಸನೆ ಇರುತ್ತೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಸ್ಮೆಲ್ ಹೋಗಬೇಕು. ನಿಮಗೆ ಇದಕ್ಕೆ ಇನ್ನೂ ರುಚಿಗೆ ಬೇಕು ಅಂತ ಅನಿಸಿದ್ರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ರುಬ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಬಿರಿಯಾನಿಗಂತ ರುಬ್ಕೊಂಡಿದ್ದ ಮಸಾಲೆ ಇತ್ತು, ಆ ಬಿರಿಯಾನಿ ಮಸಾಲೆನ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅನ್ನೋದಕ್ಕೋಸ್ಕರ. ನಂತರದಲ್ಲಿ ನಾನು ತೊಳೆದಂತಹ ಚಿಕನ್ ಏನಿದೆ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕನ್ನ ಹಾಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೇ ಸಮಯದಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಇಲ್ಲಿ ಇನ್ನೇನು ಪ್ರೋಸೆಸ್ ಇಲ್ಲ. ಇದಾದ ನಂತರ ಜಸ್ಟ್ ಲಿಡ್ನ ಕ್ಲೋಸ್ ಮಾಡೋದು,
2 ಸೆಕೆಂಡ್ಸ್ 3 ಸೆಕೆಂಡ್ಸ್ಗೊಮ್ಮೆ ಓಪನ್ ಮಾಡೋದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿರಬೇಕು ಯಾವಾಗ್ಲೂ. ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀರನ್ನ ಹಾಕ್ತಾ ಇಲ್ಲ ನಾನು. ಹಾಗಾಗಿ ಈಗ ಏನು ಅರಿಶಿನ ಪುಡಿ ಹಾಕಿದ್ನೋ ಇದೇ ಸಮಯದಲ್ಲಿ ನೀವು ಚಿಕನ್ ಮಸಾಲ, ಗರಂ ಮಸಾಲ ಎರಡನ್ನೂ ಕೂಡ ಇದಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲ ಹಾಕ್ಕೊಂಡಿಲ್ಲ, ಬಟ್ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಈಗಾಗಲೇ ಹೇಳ್ದಾಗೆ ಸ್ವಲ್ಪ ಬಿರಿಯಾನಿಗೆ ಅಂತ ರುಬ್ಕೊಂಡಿದ್ದಂಥ ಮಸಾಲ ಹಾಕ್ಕೊಂಡಿದ್ರಿಂದ ನಾನಿವತ್ತು ಚಿಕನ್ ಮಸಾಲ ಮತ್ತು ಏನು ಗರಂ ಮಸಾಲ ಪೌಡರ್ ಇದೆ ಅದು ಯಾವುದನ್ನೂ ಇಲ್ಲಿ ಬಳಸೋಕೆ ಹೋಗಲಿಲ್ಲ. ಸೊ ಇವಾಗ ನೋಡಿ ಇದೇ ಥರನೇ ಲಿಡ್ನ ಕ್ಲೋಸ್ ಮಾಡಬೇಕು, ಓಪನ್ ಮಾಡಬೇಕು, ಮಿಕ್ಸ್ ಮಾಡಬೇಕು, ಮತ್ತೆ ಕ್ಲೋಸ್ ಮಾಡಬೇಕು. ಯಾಕಂದರೆ ತಳ ಹಿಡಿಬಾರ್ದಲ್ವಾ. ಹಾಗಾಗಿ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನಾವೇನು ತೊಳೆದಂತಹ ಚಿಕನ್ನ ಹಾಕಿದ್ದೀವಿ ಅದರಲ್ಲೇ ನೀರು ಬಿಡ್ತಾ ಬರುತ್ತೆ. ಹಾಗಾಗಿ ನಾವಿಲ್ಲಿ ಇದಕ್ಕೆ ಸಪ್ರೇಟಾಗಿ ನೀರು ಹಾಕೊಳ್ಳೋ ಆಗಿಲ್ಲ. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬ ಕಡಿಮೆ ಅಂದರೆ ನಿಮಗೆ ಅರ್ಧ kg ಚಿಕನ್ 1/4 ಗಂಟೆಲೆಲ್ಲ ಮಾಡಿಯೇ ಮುಗಿಸ್ಬೋದು ಕಂಪ್ಲೀಟ್ ಪ್ರೋಸೆಸ್. ಸೊ ಈಗ ನೋಡಿ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಗಾರ್ನಿಷ್ಗೋಸ್ಕರ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ನೋಡಿ ನೀರು ಹೇಗೆ ಬಿಟ್ಕೊಂಡಿದೆ ಚಿಕನ್ನಲ್ಲಿ ಅಂತ. ಅದೇ ಚಿಕನ್ನ ನೀರು ಏನೂ ಹಾಕಿಲ್ಲ. ಇದೇ ಸಮಯದಲ್ಲಿ ಒಂದು 2 ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಏನಂದರೆ ಚಿಕನ್ ನನಗೆ ಸ್ಮೂತಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು 2 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಇಲ್ಲಿ ಯಾವಾಗಲೂ ನಾನು ಫ್ಲೇಮ್ನ ಹೈಯಲ್ಲಿ ಇಟ್ಟೇ ಇಲ್ಲ ಮತ್ತು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲೂ ಇಟ್ಟಿಲ್ಲ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬಟ್ ಓಪನ್ನಲ್ಲಿ ಬೇಯಿಸಿದ್ರೆ ನಮಗೆ ಚಿಕನ್ ಸ್ವಲ್ಪ ಹಾರ್ಡಾಗಿ ಅನಿಸುತ್ತೆ. ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿನೇ ಈ ಚಿಕನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಡ್ರೈಯಲ್ಲಿ ಇಷ್ಟಪಟ್ಟು ತಿಂತೀರಾ ಅಂದರೆ ಇದಕ್ಕೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ರಸಮ್ಗೂ ಕೂಡ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಈಗ ಕಬಾಬ್ ಮಾಡಬೇಕು ಅಂದರೆ ಅದನ್ನು ಮ್ಯಾರಿನೇಟ್ ಮಾಡಿ ಎಣ್ಣೆಲೆಲ್ಲ ಬೇಯಿಸ್ಕೊಳ್ಳೋದಕ್ಕಿಂತ ಮಕ್ಳಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸ್ವೀಟಾಗಿ ಅನಿಸುತ್ತೆ. ಚೆನ್ನಾಗಿರುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಇವಾಗ ನೀರು ಕೂಡ ಅಲ್ಲೇ ಸೀದೋಗ್ತಾ ಇದೆ, ಬಟ್ ನೀರಿನ ಅಗತ್ಯ ಇಲ್ಲ. ಮತ್ತು ಕೂಡ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಹೀಗೆ ಬೇಯಿಸ್ಕೊಂಡ ನಂತರ ನಾವು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಮನೆಯಲ್ಲೇ ಸಾಂಬಾರು ಪುಡಿ ಇರುತ್ತೆ ಅಲ್ವಾ, ಅದೇ ಸಾಂಬಾರು ಪುಡಿನ ಹಾಕ್ಕೊಂಡು, ಅಂದರೆ ನಿಮಗೆ ನೀರೆಲ್ಲ ಫುಲ್ ಅದು ಹೀರ್ಕೊಂಡಿರುತ್ತಲ್ಲ, ನೀಟಾಗಿ ಬೆಂದು ಆಗಿರುತ್ತೆ ಅಲ್ವಾ, ಆವಾಗ ಈ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು 2-3 ಸೆಕೆಂಡ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನಂತರದಲ್ಲಿ ನಾನೊಂದು ಪೆಪ್ಪರ್ ಪೌಡರ್ನ ಮಾಡ್ಕೊಂಡಿದ್ದೆ. ಅಂದರೆ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳುವಂಥದ್ದು. ಬಟ್ ಏನಿಲ್ಲ, ನಿಮಗೆ 1 ಸ್ಪೂನ್ ಪೆಪ್ಪರ್ಗೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಅನಾನಸ್ದು 2 ಎಸಳು, ಅನಾನಸ್ ಮಗದು 2 ಎಸಳನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೊಳ್ಳೋದು. ಮಿಕ್ಸಿಲಾದರೂ ಪುಡಿ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ನಾನು ಸಾಂಬಾರು ಬೀಜನ ಕೂಡ ಹುರ್ಕೊಂಡು ಅದನ್ನು ಫ್ರೈ ಮಾಡಿ ಹಾಕಿರುವಂಥದ್ದು. ನಿಮಗೆ ಈ ಕಲ್ಲರ್ ಚೇಂಜ್ ಆಗಬೇಕಂತ ಅನಿಸಿದ್ರೆ ಮಾಮೂಲಿ ಸಾಂಬಾರು ಪುಡಿನೇ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿನ ಪೂರ್ತಿ ಕಡಿಮೆ ಫ್ಲೇಮ್ನಲ್ಲಿ ಹುರ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನಿಮಗೆ ಚಿಕನ್ ಕಲ್ಲರ್ ಚೇಂಜ್ ಆಗುತ್ತೆ. ಅಂದರೆ ಯಾವಾಗಲೂ ಮಾಡಿಟ್ಕೊಂಡ್ರೆ ನೀವು ಇನ್ಯಾವಾಗಲಾದರೂ ಬಳಸ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಇದೇನೆ ಫೈನಲ್ ಆಗಿದೆ ನೋಡಿ. ಈಗ ನಾನು ಇದಕ್ಕೆ ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಚಿಕನ್ ಪೆಪ್ಪರ್ ಡ್ರೈ ಈಸ್ ರೆಡಿ ಟು ಈಟ್. ನೋಡಿ ಫ್ರೆಂಡ್ಸ್, ನೀವು ಕೂಡ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಾನು ಮೊದಲೇ ಫ್ರೈ ಮಾಡ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪಿನ ಫ್ರೈ ಏನಿತ್ತು ಅದನ್ನು ಕೂಡ ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ, ಅಷ್ಟು ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಚಿಕನ್ ತಂದಾಗ ನಿಮಗೆ ಬೇಸರನೇ ಆಗಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್.